ದೇಶದ ಪ್ರಮುಖ ವಿರೋಧ ಪಕ್ಷವಾದ ಕಾಂಗ್ರೆಸ್ಗೆ ಮತ್ತೊಂದು ದೊಡ್ಡ ಆಘಾತ ಎದುರಾಗಿದೆ. ಪಂಚರಾಜ್ಯ ಚುನಾವಣೆ ಹೊತ್ತಲೇ ಈ ಶಾಕ್ ಎದುರಾಗಿದ್ದು ಕಾಂಗ್ರೆಸ್ ನಾಯಕರ ಚಿಂತೆ ಹೆಚ್ಚಾಗಿದೆ. ಎಸ್ಟೇಟ್ ಇಲಾಖೆ ಕಾಂಗ್ರೆಸ್ಗೆ ನೋಟಿಸ್ ನೀಡಿದ್ದು 1978ರಿಂದ ಪಕ್ಷದ ಪ್ರಧಾನ ಕಚೇರಿಯಾಗಿ ಕಾರ್ಯನಿರ್ವಹಿಸುತ್ತಿರುವ 24 ಅಕ್ಬರ್ ರಸ್ತೆಯ ಬಂಗಲೆಯನ್ನ ಮಾರ್ಚ್ 28ರ ಒಳಗೆ ಖಾಲಿ ಮಾಡುವಂತೆ ಸೂಚಿಸಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಅಲ್ಲದೆ 5 ರೈಸಿನ ರಸ್ತೆಯಲ್ಲಿರುವ ಭಾರತೀಯ ಯುವ ಕಾಂಗ್ರೆಸ್ ಕಚೇರಿಯನ್ನು ಖಾಲಿ ಮಾಡಬೇಕು ಅಂತ ಸ್ಪಷ್ಟ ಆದೇಶ ನೀಡಲಾಗಿದೆ. ಈ ಬಂಗಲೆ ಕಳೆದ 48 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ರಾಜಕೀಯ ಚಟುವಟಿಕೆಗಳ ಕೇಂದ್ರವಾಗಿದೆ. ಇಲ್ಲಿ ಪಕ್ಷದ ಅನೇಕ ಮುಖ್ಯ ನಿರ್ಧಾರಗಳು, ಸಭೆಗಳು ಮತ್ತು ತಂತ್ರಗಳು ರೂಪುಗೊಂಡಿವೆ. ಆದರೆ ಕಳೆದ ವರ್ಷ ಕಾಂಗ್ರೆಸ್ ಪಕ್ಷವು ಕೋಟ್ಲಾ ರಸ್ತೆಯಲ್ಲಿರುವ ಹೊಸ ಕಚೇರಿ ಇಂದಿರಾ ಭವನಕ್ಕೆ ಸ್ಥಳಾಂತರಗೊಂಡಿತ್ತು. ಆದರೂ ಅಕ್ಬರ್ ರಸ್ತೆಯ ಹಳೆಯ ಆವರಣವನ್ನ ಇನ್ನೂ ಬಳಸುತ್ತಲೇ ಇತ್ತು. ಆದ್ರೀಗ ಬುಧವಾರ ಎಸ್ಟೇಟ್ ಇಲಾಖೆ ನೋಟಿಸ್ ನೀಡಿ ಖಾಲಿ ಮಾಡುವಂತೆ ಕಟ್ಟುನಿಟ್ಟಿನ ಆದೇಶ ಹೊರಡಿಸಿದೆ. ಆದರೆ ಪಕ್ಷದ ಹಿರಿಯ ನಾಯಕರು ಈ ನೋಟಿಸ್ ಅನ್ನ ಕಾನೂನು ಬಾಹಿರ ಮತ್ತು ರಾಜಕೀಯ ಪ್ರೇರಿತ ಎಂದು ಖಂಡಿಸಿದ್ದಾರೆ. ಹಿರಿಯ ಕಾಂಗ್ರೆಸ್ ನಾಯಕ ಮತ್ತು ಸಂಸದ ಅಭಿಷೇಕ್ ಮನು ಸಿಂಘ್ವಿ ಅವರು ಪ್ರತಿಕ್ರಿಯಿಸಿದ್ದು, ಇದು ಸರಿಯಲ್ಲ, ನಾವು ಈ ನೋಟಿಸ್ ವಿರುದ್ಧ ಎಲ್ಲ ಕಾನೂನು ಮಾರ್ಗಗಳನ್ನು ಅನುಸರಿಸುತ್ತೇವೆ, ನ್ಯಾಯಾಲಯದ ಮೊರೆ ಹೋಗುತ್ತೇವೆ ಅಂತ ಹೇಳಿದ್ದಾರೆ. ಇನ್ನು ಪಕ್ಷದ ಮೂಲಗಳ ಪ್ರಕಾರ ಅಕ್ಬರ್ ರಸ್ತೆಯ ಬಂಗಲೆಗೆ ಮಾರುಕಟ್ಟೆ ದರದ ಬಾಡಿಗೆಯನ್ನ ಪಾವತಿಸುತ್ತಿದ್ದಾರೆ. ಇದು ಪಕ್ಷದ ಪರಂಪರೆಯ ಭಾಗವಾಗಿದೆ. 2024ರ ಲೋಕಸಭಾ ಚುನಾವಣೆಯ ನಂತರ ಹೊಸ ಕಚೇರಿಗೆ ಸ್ಥಳಾಂತರಗೊಂಡಿದ್ದರೂ ಹಳೆಯ ಆವರಣವನ್ನ ಕಾಪಾಡಿಕೊಳ್ಳಲು ಪಕ್ಷ ಬಯಸುತ್ತಿದೆ. ಇನ್ನು ಈ ಘಟನೆ ಕಾಂಗ್ರೆಸ್ ಪಕ್ಷದ ಇತಿಹಾಸದಲ್ಲಿ ಒಂದು ಮುಖ್ಯ ತಿರುವಾಗಬಹುದು. 48 ವರ್ಷಗಳ ಹಳೆಯ ಕಚೇರಿ ಖಾಲಿಯಾದ್ರೆ ಪಕ್ಷದ ಕಾರ್ಯಕರ್ತರಲ್ಲಿ ದುಃಖ ಮತ್ತು ಆಕ್ರೋಶ ಹೆಚ್ಚಾಗುವ ಸಾಧ್ಯತೆ ಇದೆ ಅಂತ ರಾಜಕೀಯ ವಿಶ್ಲೇಷಕರು ಹೇಳಿದ್ದಾರೆ.